ಎಲ್ರಿಗೂ ನಮಸ್ಕಾರ. ಉಪಾಧ್ಯಕ್ಷ ಮೂವಿ ಇದು 6 ಕೋಟಿ ಬಜೆಟ್ನಿಂದ ತಯಾರಾಗಿರೋ ಮೂವಿ. 16 ಕೋಟಿ ಕಲೆಕ್ಷನ್ ಮಾಡಿದೆ. ಉಪಾಧ್ಯಕ್ಷ ಮೂವಿ ಪ್ರೊಡ್ಯೂಸರ್ ಬಂದು ಉಮಾಪತಿ ಶ್ರೀನಿವಾಸ್ ಗೌಡರು, ಹೀರೋ ಬಂದು ಚಿಕ್ಕಣ್ಣವ್ರು ಆ್ಯಕ್ಟ್ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಮೂವಿ ಆಗಿದೆ. ಈ ಸಿನಿಮಾದಲ್ಲಿ ರವಿಶಂಕರ್ ಸರ್ ಮತ್ತು ಚಿಕ್ಕಣ್ಣವರು ಸಾಧು ಕೋಕಿಲರು ತುಂಬ ಒಳ್ಳೆ ಕ್ಯಾರೆಕ್ಟರ್ ಮೇಲೆ ಕಾಮಿಡಿ ಆಗಿದೆ, ತುಂಬ ಚೆನ್ನಾಗಿದೆ. ಕ್ರಿಸ್ಟಾ ಪ್ರಳಯಂಸಕಿ 2024ರಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ ಮೂವಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಮೂವಿಲಿಂದ ಕಂಬ್ಯಾಕ್ ಮಾಡಿದ್ದಾರೆ. ಇದು ಮೂವಿ ಕೂಡ ಸೂಪರ್ ಹಿಟ್ ಆಗಿದೆ. ಈ ಮೂವಿ ಬಂದ್ಬಿಟ್ಟು ಅಂದಾಜಿನ ಪ್ರಕಾರ 30ರಿಂದ 40 ಕೋಟಿ ಗಳಿಸಿರ್ಬೋದು. 2024ರ ಸೂಪರ್ ಹಿಟ್ ಮೂವಿ ಲಿಸ್ಟಲ್ಲಿ ಸೇರಿದೆ. ಭೀಮಾ ಇದು ದುನಿಯಾ ವಿಜಯ್ ಸರ್ ಅವರ 2ನೇ ಡೈರೆಕ್ಷನ್ ಮೂವಿ ಆಗಿದೆ. ಮೊದಲನೇ ಮೂವಿ ಸಲಗ, ಅದನ್ನು ಕೂಡ ತುಂಬ ಹಿಟ್ಟಾಗಿದೆ, ಅದು ಕೂಡ ಚೆನ್ನಾಗಿದೆ. ಆನಂತರ ಮಾಡಿರೋ ಮೂವಿ ಭೀಮಾ. ಇದು ಮೂವಿ ಡೈರೆಕ್ಟರ್ ಮತ್ತು ಸ್ಟೋರಿ ರೈಟರ್, ಹೀರೋ 3 ಸೇರಿ ದುನಿಯಾ ಒಬ್ಬರೇ ಮಾಡಿದ್ದಾರೆ. ಈ ಮೂವಿ ಕೂಡ 30 ಕೋಟಿ ಕಲೆಕ್ಷನ್ ಮಾಡಿರ್ಬೋದು ಅಂದಾಜಿನ ಪ್ರಕಾರ. ಮಾರ್ಟಿನ್ ಇದು ಮೂವಿ ಧ್ರುವ ಸರ್ಜಾ ಸರ್ದು ಹೈ ಬಜೆಟ್ ಮೂವಿ ಆಗಿದೆ. ಇದು ಫುಲ್ ಹೈಪ್ ಕ್ರಿಯೇಟ್ ಮಾಡಿರೋ ಮೂವಿ. ಆದರೆ ಪ್ರೇಕ್ಷಕರಿಗೆ ಇಷ್ಟವಿಲ್ಲದ ಕಾರಣ ಮೂವಿ ಅಷ್ಟು ಕಲೆಕ್ಷನ್ ಮಾಡಲಿಲ್ಲ. ಅಂದಾಜಿನ ಪ್ರಕಾರ ಒಂದು 40 ಕೋಟಿ ಮಾಡಿರ್ಬೋದು. ಧ್ರುವ ಸರ್ಜಾ ಸರ್ ನೆಕ್ಸ್ಟ್ ಮೂವಿ KD ಹೊಂಟಿದೆ, ಅದಕ್ಕೆ ಆಲ್ ದ ಬೆಸ್ಟ್. 2025ರಲ್ಲಿ ಬರುತ್ತೆ. UI ಇದು ಉಪೇಂದ್ರ ಸರ್ ಅವರ ಕನಸಿನ ಪ್ರಾಜೆಕ್ಟ್. ಈ ಮೂವಿ ತುಂಬ ಡಿಫ್ರೆಂಟ್ ಆಗಿದೆ. ಮೂವಿ ಕೂಡ ತುಂಬ ಚೆನ್ನಾಗಿದೆ. ಇದು ಹಿಟ್ಟಾದ ಮೂವಿ. ಅಂದಾಜಿನ ಪ್ರಕಾರ 50 ಕೋಟಿ ಕಲೆಕ್ಷನ್ ಮಾಡಿರ್ಬೋದು. ಈ ಮೂವಿಯಲ್ಲಿ ಕೂಡ ಸಾಧು ಕೋಕಿಲ್ ಸರ್, ರವಿಶಂಕರ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಉಪೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡಬಲ್ ರೋಲ್ ಇದೆ. ಈ ಮೂವಿ ಕೂಡ 2024ರ ಹಿಟ್ ಲಿಸ್ಟಲ್ಲಿ ಸೇರುತ್ತದೆ. ಮ್ಯಾಕ್ಸ್ ಇದು ಮ್ಯಾಕ್ಸಿಮಮ್ ಮಾಸ್ ಆದ ಮೂವಿ. ಸುದೀಪ್ ಸರ್ದು 2 ವರ್ಷ ನಂತರ ಬಂದಿರೋ ಮೂವಿ. ಇದು ಕೂಡ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇಲ್ಲಿಯವರೆಗೂ 45 ಕೋಟಿ ದಾಟಿರ್ಬೋದು ಅಂತ ಅಂದಾಜಿನ ಪ್ರಕಾರ ಹೇಳಬಹುದು. ಇನ್ನೂ ರನ್ನಿಂಗ್ ಇದೆ ಮೂವಿ, ಸಕ್ಸಸ್ಫುಲ್ಲಾಗಿ ಓಡುತ್ತಿದೆ. 2024ರ ಹಿಟ್ ಲಿಸ್ಟಲ್ಲಿ ಈ ಮೂವಿ ಕೂಡ ಇದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.